ಕರಾವಳಿ ಭಾಗದಲ್ಲಿ ಕೋಮು ವೈಷಮ್ಯ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಡಿಪಾರಿಗೆ ಲಿಸ್ಟ್ ಅನ್ನ ರೆಡಿ ಮಾಡಲಾಗಿದೆ. ಅಪ್ಡೇಟ್ ಸಿಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಕೋಮು ವೈಷಮ್ಯ ಹೆಚ್ಚಾಗ್ತಾ ಇದ್ದು 36 ಜನರ ಗಡಿಪಾರಿಗೆ ಕಾನೂನು ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಗಡಿಪಾರಿಗೆ ನೋಟಿಸ್ ನೀಡಿ ಕಾನೂನು ಪ್ರಕ್ರಿಯೆಯನ್ನ ಈಗಾಗಲೇ ಆರಂಭಿಸಲಾಗಿದ್ದು ವಿವಿಧ ಸಂಘಟನೆಗಳ 36 ಜನರ ಗಡಿಪಾರಿಗೆ ಲಿಸ್ಟ್ ಅನ್ನ ರೆಡಿ ಮಾಡಲಾಗಿದೆ. ಲಿಸ್ಟ್ ನಲ್ಲಿ ಹಿಂದೂ ಸಂಘಟನೆಗಳ 21 ಜನರು ಜೊತೆಗೆ 15 ಜನ ಮುಸ್ಲಿಮರು ಈಗಾಗಲೇ ಗಡಿಪಾರಿನ ಲಿಸ್ಟ್ ನಲ್ಲಿ ಇದ್ದು ಈಗಾಗಲೇ ಗಡಿಪಾರಿಗೆ ನೋಟಿಸ್ ನೀಡಿ ಕಾನೂನು ಪ್ರಕ್ರಿಯೆಯನ್ನು ಕೂಡ ಆರಂಭಿಸಲಾಗಿದೆ. ಗಡಿಪಾರು ಮಾಡಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಈಗಾಗಲೇ ಹಿಂದೂ ಸಂಘಟನೆಗಳು ಎಚ್ಚರಿಕೆಯನ್ನು ಕೂಡ ನೀಡಿದ್ದು ಪೊಲೀಸರ ಈ ನಿರ್ಧಾರದಿಂದ ಉರಿಯೋ ಬೆಂಕಿಗೆ ಮತ್ತೆ ತುಪ್ಪ ಸುರಿದಂತೆ ಆಗುತ್ತಾ? ಹಾಗಾದ್ರೆ ಒಟ್ಟಾರೆಯಾಗಿ ಕರಾವಳಿ ಭಾಗದಲ್ಲಿ ಕೋಮು ವೈಷಮ್ಯ ಹೆಚ್ಚಾಗ್ತಾ ಇದ್ದು ಹಿಂದೂ ಮುಖಂಡ ಸುಹಾಸ್ ಶೆಟ್ಟಿ ಕೊಲೆಯಾಯಿತು, ಆನಂತರ ಅಬ್ದುಲ್ ರಹೀಂ ಕೊಲೆಯಾಯಿತು. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ ಅಂತ ಕೆಲ ಸಂಘಟನೆಗಳ ಮುಖಂಡರು ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡ್ತಾ ಇದ್ದು ಇದೆಲ್ಲದರ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಡಿಪಾರಿಗೆ ಲಿಸ್ಟ್ ಅನ್ನ ರೆಡಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದ್ದು ಗಡಿಪಾರು ಲಿಸ್ಟ್ನಲ್ಲಿ ಪ್ರಮುಖರ ಹೆಸರುಗಳು ಉಲ್ಲೇಖವಾಗಿದೆ. ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅವರ ಹೆಸರು ಕೂಡ ಈ ಲಿಸ್ಟ್ನಲ್ಲಿದ್ದು ವಿಎಚ್ಪಿ ಮುಖಂಡ ಭರತ್ ಕುಮ್ಡೇಲು, ಮಹೇಶ್ ಶೆಟ್ಟಿ ತಿಮರೋಡಿ ಹೆಸರು ಕೂಡ ಈಗಾಗಲೇ ಗಡಿಪಾರಿನ ಹಿಟ್ ಲಿಸ್ಟ್ನಲ್ಲಿ ಇದ್ದು ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ಪುತ್ತೂರು ನಗರ, ಪುತ್ತೂರು ಗ್ರಾಮಾಂತರ ಹೀಗೆ ಹಲವಾರು ಹೆಸರು ಹಿಟ್ ಲಿಸ್ಟ್ ನಲ್ಲಿದ್ದು ವಿಟ್ಲ, ಸುಳ್ಯ, ಬೆಳ್ಳಾರೆ, ಬೆಳ್ತಂಗಡಿ ಜೊತೆಗೆ ಪುಂಜಲಕಟ್ಟೆ, ಕಡಬ, ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಕರಾವಳಿ ಭಾಗದಲ್ಲಿ ಕೋಮು ವೈಷಮ್ಯ ಹೆಚ್ಚಾಗ್ತಾ ಇದ್ದು ಈಗಾಗಲೇ ಹಿಂದೂ ಮುಖಂಡ ಸುಹಾಸ್ ಶೆಟ್ಟಿ ಕೊಲೆಯಾಯಿತು, ಆ ನಂತರ ಅಬ್ದುಲ್ ರಹೀಂ ಕೊಲೆಯಾಯಿತು. ಸೊ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲ ಸಂಘಟನೆಯ ಮುಖಂಡರು ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಹೀಗಾಗಿ ಕೆಲವರ ಲಿಸ್ಟ್ ಅನ್ನ ಈಗ ಗಡಿಪಾರಿಗೆ ರೆಡಿ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ಪಾಲ್ ಪುಳಲಿ. ಸುಕ್ಪಾಲ್, ಕರಾವಳಿ ಭಾಗದಲ್ಲಿ ಕೋಮು ವೈಷಮ್ಯ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗಡಿಪಾರಿಗೆ ಲಿಸ್ಟ್ ಅನ್ನು ಕೂಡ ರೆಡಿ ಮಾಡಿದ್ದಾರೆ. ಯಾರೆಲ್ಲ ಲಿಸ್ಟ್ ನಲ್ಲಿದ್ದಾರೆ? ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ? ಕಾವ್ಯ, ಜಿಲ್ಲಾದ್ಯಂತ ಈಗ ಕೋಮು ಸಂಘರ್ಷಗಳು ಹೆಚ್ಚಾಗ್ತಾ ಇದೆ. ಜೊತೆಗೆ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಒಂದು ಸೂಚನೆಯನ್ನ ಪೊಲೀಸ್ ಇಲಾಖೆಗೆ ಕೊಟ್ಟಿರುವಂತದ್ದು. ಹೀಗಾಗಿ ನೂತನವಾಗಿ ಜಿಲ್ಲೆಗೆ ಆಗಮಿಸಿರುವಂತಹ ಎಸ್ಪಿ ಜೊತೆಗೆ ಪೊಲೀಸ್ ಕಮಿಷನರ್ ಈ ರೀತಿಯಾದಂತಹ ನಿರ್ಧಾರಕ್ಕೆ ಬಂದು ಈಗ ಸುಮಾರು ಒಂದು 36 ಜನರನ್ನ ಗಡೀಪಾರು ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ. 21 ಹಿಂದೂ ಕಾರ್ಯಕರ್ತರು ಮತ್ತೆ 15 ಮುಸ್ಲಿಂ ಮುಖಂಡರುಗಳನ್ನ ಗಡೀಪಾರು ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಈಗ ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಂದ್ರೆ ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ಪುತ್ತೂರು ನಗರ, ಪುತ್ತೂರು ಗ್ರಾಮಾಂತರ ಮತ್ತೆ ವಿಟ್ಲ, ಸುಳ್ಯ, ಬೆಳ್ಳಾರೆ, ಬೆಳ್ತಂಗಡಿ, ಪುಂಜಲಕಟ್ಟೆ ಈ ಭಾಗದ ಕೆಲವೊಂದು ಜನರನ್ನ ಗುರುತಿಸಿ ಈ ರೀತಿಯಾಗಿ ಗಡೀಪಾರು ಮಾಡ್ಲಿಕ್ಕೆ ಈಗಾಗಲೇ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ. ಆ ನೋಟಿಸ್ಗೆ ಅವರು ಉತ್ತರವನ್ನ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಡಲಾಗಿದೆ. ಇದನ್ನ ಕಂಟ್ರೋಲ್ ಮಾಡಬೇಕು, ನಿರಂತರವಾಗಿ ಈ ರೀತಿಯಾದಂತಹ ಕೋಮು ದ್ವೇಷದ ಪ್ರಕ್ರಿಯೆಗಳು ನಡೀತಾ ಇದೆ, ಪ್ರಚೋದನಕಾರಿ ಭಾಷಣಗಳು ನಡೀತಾ ಇದೆ, ಇದನ್ನ ಕಂಟ್ರೋಲ್ಗೆ ತರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಈಗ ನೋಟಿಸ್ ಅನ್ನ ಜಾರಿಗೊಳಿಸಿರುವಂತದ್ದು. ಆದ್ರೆ ಇದು ಹಿಂದೂ ಮುಖಂಡರುಗಳನ್ನ, ಕಾರ್ಯಕರ್ತರನ್ನ ದಮನಿಸಲು ಸರ್ಕಾರ ಮಾಡ್ತಿರುವಂತ ಕೆಲಸ ಅನ್ನುವಂತ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಯ ಮುಖಂಡರುಗಳು ಆರೋಪಗಳನ್ನ ಮಾಡ್ತಾ ಇರುವಂತದ್ದು. ಬಿಜೆಪಿ ಮುಖಂಡರುಗಳು ಆರೋಪವನ್ನ ಮಾಡಿದ್ದಾರೆ. ಇದು ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಗಡೀಪಾರು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ? ಸದ್ಯಕ್ಕೆ ಈಗ ಅವರು ಎಲ್ರಿಗೂ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಕಾವ್ಯ, ಅವರು ನೋಟಿಸ್ಗೆ ಆಯಾಯ ಪೊಲೀಸ್ ಠಾಣೆಯ ಮುಖ್ಯಸ್ಥರು ಯಾರಿದ್ದಾರೆ ಅಲ್ಲಿಗೆ ಬಂದವರು ಹಾಜರಾಗಬೇಕಾಗುತ್ತೆ. ಕೆಲವರಿಗೆ ಎಸಿ ಅವರು ಈ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅವರ ಮುಂದೆ ಅವರು ಅಥವಾ ನೇರವಾಗಿ ಅವರು ಬರ್ಬೋದು ಅಥವಾ ಅವರ ವಕೀಲರು ಬಂದು ಹಾಜರಾಗಬೇಕಾಗುತ್ತೆ. ಅವರು ಅದಕ್ಕೆ ಸ್ಪಷ್ಟನೆಯನ್ನ ಕೊಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಒಂದು ವೇಳೆ ಸರಿಯಾದ ಪ್ರಕ್ರಿಯೆಗಳು ಇಲ್ಲ ಅಂತ ಹೇಳಿದ್ರೆ ಅವರನ್ನ ಬಂಧನ ಮಾಡಿ ಅವರನ್ನ ಗಡೀಪಾರು ಮಾಡುವಂತ ಕೆಲಸಕ್ಕೆ ಜಿಲ್ಲಾಡಳಿತ ಜೊತೆಗೆ ಪೊಲೀಸ್ ಇಲಾಖೆ ಮುಂದಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಎಲ್ರಿಗೂ ನೋಟಿಸ್ ಅನ್ನ ಕೊಡ್ಲಾಗಿದೆ. ಅದಕ್ಕೆ ಅವರು ಯಾವ ದಿನಾಂಕವನ್ನ ನಿಗದಿಪಡಿಸಿದ್ರೆ ಆಯಾ ದಿನಾಂಕದಂದು ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಅವರು ಹಾಜರಾಗಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಸುಕ್ಪಾಲ್ ಡೀಟೇಲ್ಸ್ಗಾಗಿ.